ನಮಸ್ತೆ. ಎಲ್ಲ ನನ್ನ ಭಾರತ ದೇಶದ ಪ್ರತಿನಿಧಿ ಮಿತ್ರರೇ ಹಾಗೂ ಮಕ್ಕಳೇ, ಇವತ್ತು ಸೇಡಮಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ್ಯಕ್ಚುಲಿ ಭಾರತೀಯ ಸಂಸ್ಕೃತಿಯ ಉತ್ಸವ ಅಂಥೇಳಿ. ಈ ಉತ್ಸವದಲ್ಲಿ ಸುಮಾರು ಲೋಕಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮಕ್ಕಳ ಲೋಕ ಕೂಡ ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಆ್ಯಕ್ಚುಲಿ. ಸೊ ನನ್ನ ಹೆಸರು ಬಂದು ವೀರೇಶ್ ಅಂತೇಳಿ. ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ನಾವು ಇವತ್ತು ಮಹಾಕುಂಭಮೇಳದ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಬಂದರೆ ನಾವು ಸೇಡಮಲ್ಲಿ 240 ಎಕರೆನಲ್ಲಿ ಅದೇ ಟೈಪ್ ಆಫ್ ಇದನ್ನು ಒಂದು ರೀತಿ ಮಹಾಕುಂಭಮೇಳ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸಂಸ್ಕೃತಿಯ ಮಹಾಕುಂಭಮೇಳ ಅಂತ ಹೇಳ್ಬೋದು ನಾವಿಲ್ಲಿ, ಭಾರತೀಯ ಸಂಸ್ಕೃತಿಯ ಮಹಾಕುಂಭಮೇಳ ಅಂತೇಳಿ. ಎಲ್ಲರ ಹತ್ರನೂ ನಾವು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತೇಳಿದರೆ, ಇಲ್ಲಿ ಎಲ್ಲರೂ ಬನ್ನಿ, ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಬನ್ನಿ. ಇಲ್ಲಿ ಅಪಾರವಾದ ನಾಲೆಡ್ಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ವತಿಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇಲ್ಲೆಲ್ಲ ಬಂದು ನೋಡಿದರೆ ನಮಗೆ ಮೈ ನವಿರೇಳಿಸುವಂಥ ಪರಿಸ್ಥಿತಿ ಮತ್ತು ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ. ಮತ್ತೆ ಈ ಅವಕಾಶ ನಿಮಗೆ ಮತ್ತೆಲ್ಲೂ ಸಿಗಲಾರದು ಅಂತೇಳಿ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಇವತ್ತು ಮಹಾಕುಂಭ ಮೇಳಕ್ಕೆ ಎಷ್ಟೋ ಜನ ಇಲ್ಲಿಂದ ಹೋಗ್ತಾ ಇದ್ದೀರಾ ಪ್ರಯಾಗ್ರಾಜ್ಗೆ. ಆ್ಯಕ್ಚುಲಿ ಇಲ್ಲಿ ಬನ್ನಿ, ನಮ್ಮ ರಾಜ್ಯದಲ್ಲಿರೋದು, ನಮ್ಮ ಊರಿನವರೇ ಮಾಡ್ತಾ ಇರೋದು. ಖಂಡಿತ ನೀವೆಲ್ಲ ಬಂದು ಇಲ್ಲೆಲ್ಲ ಭಾಗವಹಿಸಿ. ಇಲ್ಲಿ ಮಕ್ಕಳ ಲೋಕ ಅಂತೇಳಿ ನಾವು ದಾವಣಗೆರೆಯಿಂದ ಬಂದು ಇಲ್ಲೊಂದು 6 ಎಕರೆನಲ್ಲಿ ನಾವು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ. ಮಕ್ಕಳ ಲೋಕದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ ಮಕ್ಕಳಲ್ಲಿ ಇವತ್ತು ಎಜುಕೇಷನ್ ತುಂಬ ಜನ ಎಲ್ಲ ತಂದೆ ತಾಯಂದರು ಮಕ್ಕಳ ಎಜುಕೇಷನ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ. ನನ್ನ ಮಕ್ಕಳು ಹಾಗೆ ಓದಬೇಕು, ನಮ್ಮ ಮಕ್ಕಳು ಹೀಗೆ ಓದಬೇಕು, ನಮ್ಮ ಮಕ್ಕಳು ಆಫೀಸರ್ಸ್ ಆಗಬೇಕು, ಈ ಥರ ಸುಮಾರು ಕನಸುಗಳನ್ನು ಇಟ್ಕೊಂಡಿದ್ದೀರಾ. ಈ ಕನಸುಗಳು ಎಲ್ಲ ಸಕ್ಸಸ್ ಆಗಬೇಕಂದ್ರೆ ಮಕ್ಕಳಿಗೆ ಬುಕ್ಸಲ್ಲಿರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಕ್ರಿಯೇಟಿವಿಟಿನ ಡೆವಲಪ್ ಮಾಡಬೇಕು ಮಕ್ಕಳಲ್ಲಿ. ಯಾವಾಗಲೂ ಯಾವ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ತುಂಬ ಹೆಚ್ಚಾಗಿ ಡೆವಲಪ್ ಆಗುತ್ತೋ ಆ ಮಕ್ಕಳನ್ನ ನೀವು ಏನು ಅಂದ್ಕೊಂಡಿದ್ದೀರಾ, ನಿಮ್ಮ ಕನಸುಗಳು ಆಸೆಗಳು ಏನಿದೆ, ನೀವು ಪೇರೆಂಟ್ಸ್ ಏನು ಅಂದ್ಕೊಂಡಿದ್ದೀರಾ, ಕ್ರಿಯೇಟಿವಿಟಿ ಡೆವಲಪ್ ಆದರೆ ಮಾತ್ರ ನಿಮ್ಮ ಮಕ್ಕಳ ಕನಸು ಈಡೇರ್ಲಿಕ್ಕೆ ಸಾಧ್ಯ. ನಾವಿಲ್ಲಿ ಅಂಥದ್ದೊಂದು ಕಾರ್ಯಕ್ರಮಕ್ಕೆ, ಅಂಥದ್ದೊಂದು ಕ್ರಿಯೇಟಿವಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ. ಸುಮಾರು 132 ರೀತಿ ಕ್ರಿಯೇಟಿವಿಟಿ ಡೆವಲಪ್ ಆಗ್ತಕ್ಕಂಥ ಮಕ್ಕಳಲ್ಲಿ ಸೊ ಆಟಿಕೆಗಳನ್ನು ಇಟ್ಟಿದ್ದೀವಿ. ಮಕ್ಕಳು ಆಟ ಆಡ್ತಾನೆ ಸೊ ಮಕ್ಕಳಿಗೆ ಗೊತ್ತಾಗುತ್ತೆ ಇದು ಹೀಗೆ ಅಂತೇಳಿ. ಮಕ್ಕಳಿಗೆ ಥಿಂಕಿಂಗ್ ಪ್ರೋಸೆಸ್ಸನ್ನು ಡೆವಲಪ್ ಮಾಡಲಿಕ್ಕೆ ನಾವಿಲ್ಲಿ ಮಕ್ಕಳ ಲೋಕ ಅಂತೇಳಿ ಸೃಷ್ಟಿ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ವಿಶೇಷತೆ ಏನಂತೇಳಿದರೆ, ಇಲ್ಲಿ ಎಷ್ಟೇ ಜನ ಮಕ್ಕಳು ಬರಲಿ, ಸೊ ನಾವು ಫೋಕಸ್ ಮಾಡ್ತಾ ಇರೋದು 12 ವರ್ಷದ ಒಳಗಿನ ಮಕ್ಕಳನ್ನು ನಾವಿಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. 12 ವರ್ಷದ ಒಳಗಿನ ಮಕ್ಕಳು ಎಷ್ಟೇ ಜನ ಬಂದರೂ ಕೂಡ ನಾವು ಮಿನಿಮಮ್ ಒಟ್ಟ ಟೈಮ್ 15 ನಿಮಿಷಕ್ಕೆ 1500 ಜನ ಮಕ್ಕಳನ್ನ ಆಟಿಕೆ ಒಳಗೆ ಒಳಪಡಿಸಿ ಅವರಲ್ಲಿ ಕ್ರಿಯೇಟಿವಿಟಿನ ಡೆವಲಪ್ ಮಾಡಲಿಕ್ಕೆ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಸರಿ ಸೊ ಮಕ್ಕಳಲ್ಲಿ ಕ್ರಿಯೇಟಿವಿಟಿನ ಡೆವಲಪ್ ಮಾಡಲಿಕ್ಕೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ನಾವು ತುಂಬ ಹೃದಯದಿಂದ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ, ಈ ಅವಕಾಶ ಮತ್ತೆ ನಿಮಗೆ ಎಂದೂ ಸಿಗಲಾರದು. ದಯವಿಟ್ಟು ತಾವೆಲ್ಲರೂ ತಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಸಾರಿ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಹೋಗಿ. ನಿಮ್ಮ ಮಕ್ಕಳಲ್ಲಿ ಆವಾಗ ಗೊತ್ತಾಗುತ್ತೆ, ಇಲ್ಲಿ ಬಂದು ಹೋದ್ಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ನನ್ನ ಮಗು, ಈಗ ಎಲ್ಲರಿಗೂ ಪೇರೆಂಟ್ಸಿಗೆ ಏನು ಅನಿಸಿರುತ್ತೆ, ನನ್ನ ಮಗು ಮಾರ್ಕ್ಸ್ ಕಾರ್ಡಲ್ಲಿ 98, 90, 100, A+, B+ ಬಂದರೆ ಮಾತ್ರ ತುಂಬ ಜಾಣ ಅಂತ ಅಂದ್ಕೊಂಡಿರ್ತಾರೆ. ನಿಜ ಮಕ್ಕಳಿಗೆ ಸೊ ಅಲ್ಲಿ ಇರೋದಲ್ಲ ಜಾಣತನ. ಇಲ್ಲಿ ಕರ್ಕೊಂಡು ಬನ್ನಿ, ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಮಕ್ಕಳು ಆಟ ಆಡೋದನ್ನು ನೋಡಿ. ತುಂಬ ಮೈಂಡ್ ಗೇಮಿಂಗ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಾವು ಇದಕ್ಕೆ. ಸೊ ಆ ಮೈಂಡ್ ಗೇಮಿಂಗ್ ರಿಲೇಟೆಡ್ ನಾವಿಲ್ಲಿ ಏನು ಮಾಡಿದ್ದೀವಿ, ಸೊ ಆಟಿಕೆಗಳನ್ನು ಮತ್ತು ವಸ್ತುಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ನಿಮ್ಮ ಮಕ್ಕಳನ್ನ ಸ್ವತಃ ಆಟ ಆಡಲಿಕ್ಕೆ ನಾವೇ ಬಿಡ್ತೀವಿ. ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ನಮ್ಮ ಮಗು ಜಾಣ ಇದನ್ನು ದಡ್ಡ ಇದನ್ನು. ನಾವೇನೋ ಅಂದ್ಕೊಂಡಿದ್ವಿ ನನ್ನ ಮಗು ಇಷ್ಟು ಜಾಣ ಇದನ್ನು ಅಂತೇಳಿ ನಿಮಗೆ ಖಂಡಿತ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ಏನು ಅಂತ ಹೇಳಿದರೆ, ನಾವು 9 ದಿವಸ ಕಾರ್ಯಕ್ರಮದಲ್ಲಿ ಸೈಕಾಲಜಿ ಪ್ರತಿದಿನವೂ ಒಬ್ಬೊಬ್ಬ ವಿಶೇಷ ಲೆಕ್ಚರಿಂಗ್ ಕೊಡಲಿಕ್ಕೆ ಕರೆಸಿದ್ದೀವಿ ಸರ್, ವಿಶೇಷ ಆಹ್ವಾನಿತರು ಅಂತ ಹೇಳ್ಬಿಟ್ಟು. ಸೊ ಪ್ರತಿದಿನ ಮಧ್ಯಾಹ್ನ 2:30 ಇರುತ್ತೆ ಕಾರ್ಯಕ್ರಮ. 2:30 ಇಂದ 3:30ವರೆಗೂ ಲೆಕ್ಚರಿಂಗ್ ಇರುತ್ತೆ. ಸೊ ಅಂದರೆ ಎಲ್ಲ ಸೈಕಾಲಜಿ ಡಾಕ್ಟರ್ಸ್ಗಳು ಮತ್ತು ಸೈಕಾಲಜಿ ಎಕ್ಸ್ಪರ್ಟ್ಗಳು ಬಂದು ಮಕ್ಕಳಲ್ಲಿ ಕ್ರಿಯೇಟಿವಿಟಿನ ಡೆವಲಪ್ ಮಾಡೋದು ಹೇಗೆ, ನಾಲೆಡ್ಜನ್ನ ಡೆವಲಪ್ ಮಾಡೋದು ಹೇಗೆ, ಮಕ್ಕಳಲ್ಲಿ ಎಜುಕೇಷನ್ ರಿಲೇಟೆಡ್ ನೀವೇನು ಅಂದ್ಕೊಂಡಿದ್ದೀರಾ ಅವರು ಥಿಂಕಿಂಗ್ ಪ್ರೊಸೆಸ್ನ ಡೆವಲಪ್ ಮಾಡೋದು ಹೇಗೆ, ಮಕ್ಕಳು ಜಾಣರಾಗಬೇಕಂದ್ರೆ ಏನು ಮಾಡಬೇಕು, ನೀವು ಮನೆಯಲ್ಲಿ ಹೇಗಿರಬೇಕು, ಅವ್ರನ್ನ ಹೆಂಗೆ ಡೆವಲಪ್ ಮಾಡಬೇಕಂತೇಳಿ ಪ್ರತಿದಿನ ಒಂದೊಂದು ವಿಶೇಷ ಕಾರ್ಯಕ್ರಮ ಪ್ರತಿದಿನ 1 ತಾಸು ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬನ್ನಿ. ಸೊ ಪ್ರತಿದಿನ ಇರುತ್ತೆ, 9 ದಿವಸನೂ ಕಾರ್ಯಕ್ರಮ ಇರುತ್ತೆ ಸರ್. ಪ್ರತಿದಿನ ಒಬ್ಬೊಬ್ಬ ವಿಶೇಷ ಆಹ್ವಾನಿತರು ಇರ್ತಾರೆ. ತಂದೆ ತಾಯಂದ್ರು ಅವ್ರ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದರೆ ಸಾಕು ಸರ್. ನಾವು ತಂದೆ ತಾಯಂದ್ರಿಗೆ ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಟೀಚಿಂಗ್ ಮಾಡಲ್ಲ ಸರ್. ಆ ಮಕ್ಕಳನ್ನ ಕರ್ಕೊಂಡು ಬಂದು ನಮ್ಮ ಒಳಗಡೆ, ನಮ್ಮ ಲೋಕದಲ್ಲಿ ಬಿಡಲಿ. ಲೋಕದ ಒಳಗಡೆ ಬಿಟ್ಟ ತಕ್ಷಣವೇ ನಾವು ಯಾರು ಹೇಳೋದೇ ಬೇಕಿಲ್ಲ, ಮಗುವೇ ತಾನಾಗೆ ಆಟ ಆಡೋ ವಿಶೇಷ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ಸ್ಟೇಜನ್ನು ಮಾಡಿದ್ದೀವಿ, ಕುತ್ಕೊಳ್ಳೋಕೆ ಚೇರ್ ವ್ಯವಸ್ಥೆನೂ ಮಾಡಿದ್ದೀವಿ. ಎಲ್ಲ ಪೇರೆಂಟ್ಸು ಸೊ ಯಾರಿದ್ದಾರೆ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಬಂದು ಲೆಕ್ಚರಿಂಗ್ ಕೇಳ್ಕೊಂಡು ವಾಪಸ್